ಇಡೀ ಚಿತ್ರರಂಗ ಯಾಕೆ ನಾವು ಈ ಮಟ್ಟಕ್ಕೆ ಬರ್ತಿದ್ವಿ ಅನ್ನೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ಅಸಡ್ಡೆ, ನಮ್ಮಲ್ಲಿರ್ತಕ್ಕಂಥ ಗುಂಪುಗಾರಿಕೆ ಇದಕ್ಕೆ ಕಾರಣ. ನಾನು ನೇರವಾಗಿ ಹೇಳ್ತೀನಿ, ನಮ್ಮಲ್ಲಿರ್ತಕ್ಕಂಥ ಅಸಡ್ಡೆ, ಒಂದು ಗುಂಪುಗಾರಿಕೆ, ಒಂದು ಗುಂಪುಗಳು. ನಾನು ಇದು ಮೊದಲು ಆಮಾಸೋ ಡ್ಯಾನ್ಸ್ ನಾನು ಈ ತರ ನೋಡಿರ್ಲಿಲ್ಲ. ಗುಂಪುಗಾರಿಕೆ, ಅವ್ರದೇ ಒಂದು ಗುಂಪು, ಇವ್ರದೇ ಒಂದು ಗುಂಪು. ಇದು ಏನಾಗುತ್ತೆ, ಇವರು ಪ್ರೇಕ್ಷಕ ಕನ್ಫ್ಯೂಸ್ ಆಗ್ಬಿಟ್ಟು ಎಲ್ಲ ಹೋಗ್ಬೇಕಂತ ಕನ್ಫ್ಯೂಸ್ ಆಗ್ಬಿಟ್ಟದೆ. ನೀವು ಚಿತ್ರರಂಗದಲ್ಲಿ ಒಂದಾದ್ರೆ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಸರ್. ಚಿತ್ರರಂಗದಲ್ಲಿ ಒಂದಾದ್ರೆ ಮಾತ್ರ ಸರ್. ಯಾವುದೇ ತಮಿಳು ಮೂವಿ ಬರಲಿ, ತೆಲುಗು ಮೂವಿ ಬರಲಿ, ನಾವು ಮಟಾಶ್, ಅದು ಎಂತಾದಾಗ್ಲಿ ಬಿಡಿ, ನಾವು ಎದ್ದೋಗ್ಬಿಡ್ತೀವಿ. ಅಂದ್ರೆ ನಮಗೆ ಥಿಯೇಟರ್ಸ್ ಕೊಡ್ತಾ ಇಲ್ಲ. ಎಂತ ಒಳ್ಳೆ ಮೂವಿಗಳು ಥಿಯೇಟರ್ ಕೊಡ್ತಾ ಇಲ್ಲ. ಇಲ್ಲ ಯಾಕೆ ಹೇಳಿ? ನಮ್ಮಲ್ಲಿ ಒಗ್ಗಟ್ಟಿಲ್ಲ ಸರ್, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಮೇನ್ ಆಮೇಲೆ ಪ್ರೊಡ್ಯೂಸರ್, ನಾನು ದುಡ್ಡು ಹಾಕ್ದವನು. 4 ಕಾಸು ನಾಳೆ ಬಂದ್ರೆ 4 ಮೂವಿ ಮಾಡ್ತೀನಿ, 4 ಕಾಸು ಹಾಳಾದ್ರೆ ನಾನು ಮಾಡ್ತೀನಿ. ಇದು ಪ್ರೊಡ್ಯೂಸರ್ ಬಗ್ಗೆ ತಿಂಕ್ ಸರ್. ತೆಂಗಿನಕಾಯಿ ಹೊಡೆ ತನಕ ಪ್ರೊಡ್ಯೂಸರ್ ಅಷ್ಟೇ, ತೆಂಗಿನಕಾಯಿ ಹೊಡೆದ ಪ್ರೊಡ್ಯೂಸರ್ ಇಲ್ಲ. ತಲೆ ಬಗ್ಗಿಸ್ಲೇಬೇಕು. ನಮ್ಮೊಬ್ಬನವಲ್ಲ ಸರ್, ಎಲ್ರದ್ದು ಅಷ್ಟೇ. ಅರ್ಥ ಆಯ್ತು ನಿಮ್ಗೆ? ನಮ್ಮೊಬ್ಬನವಲ್ಲ, ಎಲ್ರು ನಾವು ಅಷ್ಟೇ. ಚಿತ್ರರಂಗ ಬೆಳಿಬೇಕಾದ್ರೆ ಸರ್ ಒಗ್ಗಟ್ಟಾಗಿರ್ಬೇಕು ಸರ್. ಒಂದ್ ತಾಯಿ ಮಕ್ಕಳಂತ ಇರ್ಬೇಕು ಸರ್ ನಾವು. ಚಿತ್ರರಂಗ ನಮ್ಮ ತಾಯಿ, ಎದೆಯಲ್ಲಿ ಕುಡಿಲೇಬೇಕು, ಎಲ್ಲಾ ಮಕ್ಕಳು ಕುಡಿಲೇಬೇಕು. ಅದು ಕಲ್ಮಶ ಬೇಡ ಸರ್. ಅದು ಬಂದಾಗ ಹೇಳ್ತೀನಿ ಸರ್. ಒಂದು ವ್ಯಕ್ತಿ ಬರ್ತಾನೆ, ಅಣ್ಣ ನೀನ್ ಮೂವಿ ಮಾಡ್ತೀನಿ ಅಂತ ಹೇಳ್ತಾನೆ, ಮಾಡಪ್ಪ ಅಂತ ಹೇಳ್ತೀನಿ. ಓಕೆ, ಅಮಾವಾಸ್ಯೆ ಆದ್ಮೇಲೆ ಸೈನ್ ಮಾಡ್ತೀವಿ ಅಂತ ನಾನು ಟೀಮ್ಗೆ ಹೇಳ್ತೀನಿ. ಅಮಾವಾಸ್ಯೆ ಮೇಲೆ ಸೈನ್ ಮಾಡ್ಕೊಡ್ತೀನಿ, ಅಮಾವಾಸ್ಯೆ ಇದೆ, ಇದು ಅಮಾವಾಸ್ಯೆ ಇದೆ, ಇದು ನಮ್ಮ ಶಿವರಾತ್ರಿ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ನಂಬರ್ ಫಿಕ್ಸ್ ಆಗುತ್ತೆ. ನಂಬರ್ ಫಿಕ್ಸ್ ಆದ್ಮೇಲೆ ಅವ್ರು ಫೋನ್ ಮಾಡಿ ಹೇಳ್ತಾರೆ, ನಂಗೆ ಯೂಗೋ ಹರ್ಟ್ ಆಗಿದೆ, ನಾನು ತಗೊಳಲ್ಲ. ಎಷ್ಟು? ಒಂದು ಯೂಗೋ ಹರ್ಟ್ ಆಗಿದೆ ನನಗೆ ಬೇಡ. ನಾನು ಆ ಮನೆ ಬಗ್ಗೆ ಹೋಗ್ಲೇ ಇಲ್ಲ, ಅವನೇ ಬಂದಿದ್ದು. ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ಇನ್ನೊಂದು ಫಿಗರ್ ಹೇಳಿ. ಅದೇನಾಗುತ್ತೆ, ಅವ್ರದೊಂದು ರಿಂಗ್ ಆಗ್ಬಿಟ್ಟು, ನಾನು ಇಷ್ಟು ಕೇಳ್ತೀನಿ, ಇಷ್ಟು ಕೇಳು, ನೀ ಇಷ್ಟು ಕೇಳ್ತೀನಿ, ಇಷ್ಟು ಕೇಳು, ಅಲ್ಲೇ ಓಡ್ತಿದೆ ರಿಂಗು. ಆಮೇಲೆ ಗಣೇಶ ಜೊತೆ ದೊಡ್ಡ ಮೂವಿ ಮಾಡ್ತಾ ಇದ್ವಿ, ಅದು ಅಂತ ಮುಗ್ದಿದೆ. ಅದಾದ್ಮೇಲೆ ಸಂಜನವರು, ಅವ್ರ ಬಗ್ಗೆ ಹೇಳಂಗಿಲ್ಲ. ನಮ್ಮ ಸಲಗಾ ಸಂಜನವರಂತೆ ಹೆಸರಾಗಿದೆ. ಇದಾದ್ಮೇಲೆ ನಮ್ಮ ರಘುವರು ಊರು ಬಿಟ್ಟು ಬಂದು ಇಂಜಿನಿಯರ್ ಮಾಡಿ ಕೆಲಸ ಇಲ್ಲದೆ ರೂಮ್ ಹಾಕೊಂಡು ಕತೆ ಬರೀತಾ ಇದ್ದು ನನಗೆ ಅಯ್ಯೋ ಅನಿಸ್ತು. ಈ ತರ ಅವರು ಎಷ್ಟೋ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಕರ್ನಾಟಕ. ನನ್ನ ಮನೆಗೆ ನನ್ನ ಆಫೀಸ್ ಬಂದಾಗ ಫಸ್ಟ್ ನಾನು ಕೇಳೋದು, ನೀನು ಊಟ ಮಾಡ್ದ? ಊಟ ಮಾಡು. ನಾನು ಫಸ್ಟ್ ಕೇಳೋದು, ನಿನ್ ಇನ್ಕಮ್ ಏನ್, ನಿನ್ ಮಂತ್ಲಿ ಇನ್ಕಮ್ ಏನ್, ನೀನ್ ಏನ್ ಮಾಡ್ತಿದ್ಯಾ? ಮೂವಿ ಫಸ್ಟ್ ಆಚೆ ಹೋಗು, ಯಾವ್ದನ್ನ ಕೆಲಸ ಮಾಡ್ಕೊಳ್ಳೋ, ಮೂವಿ ಮಾಡ್ಕೊಳ್ಳೋ. ಈಗ ಸಾವಿರಾರು ಜನ ಈ ತರ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದಾರೆ. ಇವನೊಬ್ಬ ಗೆದ್ರೆ ಲಕ್ಷಾಂತರ ಜನ ಗೆದ್ದಂಗೆ, ಇವನೊಬ್ಬ ಗೆದ್ರೆ ಲಕ್ಷಾಂತರ ಜನ ಗೆದ್ದಂಗೆ. ಲಕ್ಷಾಂತರ ಸಾವಿರಾರು ಜನಕ್ಕೆ ಆಚೆ ಒಂದು ಅವಕಾಶ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಮೂವಿನ ಕೊಟ್ಟಿದ್ದೀನಿ. ಇನ್ನು ನಾನು ದೊಡ್ಡ ಮಟ್ಟಿಗೆ ಹೇಳಂಗಿಲ್ಲ. ಸೊ ನಾನು ಮೂವಿ ನೋಡಿದ್ದೀನಿ, ನನ್ನ ಪ್ರೊಡ್ಯೂಸರ್ ಕಾಪಿ ನೋಡಿದ್ದೀನಿ. ಐ ಆಮ್ ಹ್ಯಾಪಿ. ನನ್ನ ಕಣ್ಣಲ್ಲಿ ನೀರು ಬಂತ ಹೊತ್ತು ಕನ್ನಡದಲ್ಲಿ ದ ಫಸ್ಟ್ ಮೂವಿ ಈ ತರ ಮಾಡ್ತೀನಿ ಅಂತ ಒಂದು ಹ್ಯಾಪಿ ಆಯ್ತು. ಇಡೀ ಚಿತ್ರರಂಗಕ್ಕೆ, ಇಡೀ ಪ್ರೇಕ್ಷೆಗೆ ಹೇಳ್ತೀನಿ, ನೀವು ಕೊಡ್ತಕ್ಕಂಥ ಟಿಕೆಟ್ ಹಣಕ್ಕೆ ಖಂಡಿತವಾಗ್ಲೂ ಮೋಸ ಇಲ್ಲ, ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾ, ಇಡೀ ಮಾಧ್ಯಮದವ್ರಿಗೂ, ಈ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಚಿತ್ರಕ್ಕೆ ಕೆಲಸ ಮಾಡ್ತಕ್ಕಂಥ ಎಲ್ಲ ನನ್ನ ಫ್ಯಾಮಿಲಿ ಅಂದ್ರೆ ಮುಗೀತು. ಎಲ್ಲ ಕ್ಯಾಮ್ರಾಮನ್ ಇಂದ ಹಿಡಿದು ಅಸೋಸಿಯೇಟ್ ಇಂದ ಡೈರೆಕ್ಟರ್ಸ್ ಇಂದ ಎಲ್ರಿಗೂ ನಾನು ಇದು ಮಾಡ್ತೀನಿ. ಈ ಮೂವಿನ ಇಲ್ಲಿವರೆಗೂ ತಗೊಂಬಂದಿದ್ದು, ನಾನು ರಾಜಕೀಯದಲ್ಲಿ ಬ್ಯುಸಿ ಆಗಿರ್ತೀನಿ. ನನ್ನ ಬಾಮೈಕ್ಲಾಗಿರ್ತಕ್ಕಂಥ ಪ್ರಶಾಂತ್ ಅಂಡ್ ಮುರಳಿ ಅಂಡ್ ಪ್ರಸಾದ್ ಅಂಡ್ ಮಹೇಶ್ ಇಸ್ ಮೈ ಕ್ಲೋಸ್ ಫ್ರೆಂಡ್. ನಾನು ಹೇಳಿದೆ, ನೀನು ಒಳಗಡೆ ಎಂಟ್ರಿ ಆಗಪ್ಪ, ನಾನು ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತ. ಈಚ್ ಅಂಡ್ ಎವ್ರಿ ಪಾಯಿಂಟ್ ಕೂಡ ಪ್ರಶಾಂತ್, ಇವನು ನಮ್ಮ ಮಹೇಶ್ ಗಮನಿಸಿ ಈ ಚಿತ್ರರಂಗವನ್ನ 27ನೇ ತಾರೀಕು ನಿಮ್ಮ ಮನೆ ಬಾಗಿಲಿಗೆ ಬಿಡ್ತಾ ಇದೀವಿ. ದಯವಿಟ್ಟು ಆರೈಸಿ, ಆಧರಿಸಿ, ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.